ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಮದ್ ಭಗವದ್ಗೀತೆಯ ಮೇಲೆ ಶಂಕರಾಚಾರ್ಯರು ರಚಿಸಿರುವ ಭಾಷ್ಯದ ಆರಂಭದಲ್ಲಿ ಹೇಳಿರುವ ಕೆಲವು ವಿಚಾರಗಳ ಶ್ರವಣಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕ ಸಪ್ತದ್ವೀಪಾಚ ಮೇದಿನಿ. ಶ್ರೀಮನ್ನಾರಾಯಣನು ಅವ್ಯಕ್ತಕ್ಕಿಂತಲೂ ಮಿಗಿಲಾದವನು. ಬ್ರಹ್ಮಾಂಡವು ಈ ಅವ್ಯಕ್ತದಿಂದ ಹುಟ್ಟಿರುವುದು. ಅಂಡದ ಒಳಗೆ ಈ ಲೋಕಗಳಿರುವವು. 7 ದ್ವೀಪಗಳಿಂದಾಗಿರುವ ಈ ಭೂಮಿಯು ಇದರೊಳಗಡೆಯೇ ಇರುವುದು. ಆ ಭಗವಂತನು ಈ ಜಗತ್ತನ್ನು ಸೃಷ್ಟಿಸಿ ಇದರ ವ್ಯವಸ್ಥೆಯನ್ನು ಮಾಡಬೇಕೆಂದು ಮರೀಚಿಯೇ ಮೊದಲಾದ ಪ್ರಜಾಪತಿಗಳನ್ನು ಮೊದಲು ಸೃಷ್ಟಿಸಿ ಅವರಿಗೆ ವೇದದಲ್ಲಿ ಹೇಳಿರುವ ಪ್ರವೃತ್ತಿ ಲಕ್ಷಣವಾದ ಧರ್ಮವನ್ನು ತಿಳಿಸಿಕೊಟ್ಟನು. ಆಮೇಲೆ ಸನಕ ಸನಂದನ ಮೊದಲಾದ ಬೇರೆ ಕೆಲವರನ್ನು ಉಂಟು ಮಾಡಿ ಜ್ಞಾನ ವೈರಾಗ್ಯ ರೂಪವಾದ ನಿವೃತ್ತಿ ಲಕ್ಷಣವಾದ ಧರ್ಮವನ್ನು ತಿಳಿಸಿಕೊಟ್ಟನು. ವೇದದಲ್ಲಿ ಹೇಳಿರುವ ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣ ಎಂಬ ಈ 2 ಬಗೆಯ ಧರ್ಮವೇ ಜಗತ್ತಿನ ಸ್ಥಿತಿಗೆ ಕಾರಣ. ಪ್ರಾಣಿಗಳ ಅಭ್ಯುದಯಕ್ಕೂ ನಿಶ್ರೇಯಸಕ್ಕೂ ನೇರಾಗಿ ಕಾರಣವಾಗಿರುವ ಅಂಥ ಈ ಧರ್ಮವು ಒಳ್ಳೆಯದನ್ನು ಕೋರುವ ಬ್ರಾಹ್ಮಣರೇ ಮೊದಲಾದ ವರ್ಣಿಗಳಿಂದಲೂ ಬ್ರಹ್ಮಚಾರಿಗಳೇ ಮೊದಲಾದ ಆಶ್ರಮಿಗಳಿಂದಲೂ ಅನುಷ್ಠಾನ ಮಾಡಲ್ಪಡುತ್ತಿದ್ದು, ಬಹುಕಾಲದ ಮೇಲೆ ಇದನ್ನು ಅನುಷ್ಠಾನ ಮಾಡುವವರಿಗೆ ಕಾಮ ಉಂಟಾಗಿ ವಿವೇಕ ವಿಜ್ಞಾನವು ಹೋದದ್ದರಿಂದ ಉಂಟಾದ ಅಧರ್ಮದಿಂದ ಧರ್ಮವು ಮುಚ್ಚಿ ಹೋಗಿ ಅಧರ್ಮವು ಹೆಚ್ಚುತ್ತಾ ಬರಲಾಗಿ ಜಗತ್ತಿನ ವ್ಯವಸ್ಥೆಯನ್ನು ಕಾಪಾಡಬೇಕೆಂಬ ಇಚ್ಛೆಯಿಂದ ಆದಿಕರ್ತನಾದ ನಾರಾಯಣನೆಂಬ ಹೆಸರಿನ ಆ ವಿಷ್ಣುವು ಭೂಮಿಯ ಬ್ರಹ್ಮವಾದ ಬ್ರಾಹ್ಮಣ್ಯದ ರಕ್ಷಣೆಗಾಗಿ ದೇವಕಿಯಲ್ಲಿ ವಸುದೇವನಿಂದ ಕೃಷ್ಣನಾಗಿ ತನ್ನ ಒಂದಂಶದಿಂದ ಸಂಭವಿಸಿದನು ಎಂಬುದು ಪ್ರಸಿದ್ಧವಾಗಿದೆ. ಬ್ರಾಹ್ಮಣ್ಯವನ್ನು ಕಾಪಾಡಿದರೆ ವೈದಿಕ ಧರ್ಮವನ್ನು ಕಾಪಾಡಿದಂತಾಗುವುದು. ಏಕೆಂದರೆ ವರ್ಣಾಶ್ರಮ ಭೇದಗಳು ಅದರ ಅಧೀನವಾಗಿವೆ ಮತ್ತು ಆ ಭಗವಂತನು ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು ಇವುಗಳಿಂದ ಯಾವಾಗಲೂ ಕೂಡಿಕೊಂಡಿದ್ದು ತ್ರಿಗುಣ ಸ್ವರೂಪವಾದ ತನ್ನ ವೈಷ್ಣವ ಮಾಯೆ ಎಂಬ ಮೂಲ ಪ್ರಕೃತಿಯನ್ನು ತನ್ನ ವಶದಲ್ಲಿಟ್ಟುಕೊಂಡು ನಿಜವಾಗಿ ತಾನು ಜನ್ಮರಹಿತನೂ ನಾಶರಹಿತನೂ ಪ್ರಾಣಿಗಳಿಗೆ ಒಡೆಯನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನು ಆಗಿದ್ದರೂ ತನ್ನ ಮಾಯೆಯಿಂದ ದೇಹವುಳ್ಳವನಂತೆಯೂ ಹುಟ್ಟಿದವನಂತೆಯೂ ಲೋಕಾನುಗ್ರಹವನ್ನು ಮಾಡುವವನಾಗಿ ಕಂಡುಬರುತ್ತಾನೆ. ತನಗೆ ಯಾವ ಪ್ರಯೋಜನವೂ ಇಲ್ಲದಿದ್ದರೂ ಪ್ರಾಣಿಗಳಿಗೆ ಅನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ ಶೋಕ ಮೋಹಗಳೆಂಬ ಮಹಾ ಸಮುದ್ರದಲ್ಲಿ ಮುಳುಗಿದ್ದ ಅರ್ಜುನನಿಗೆ ಸದ್ಗುಣಗಳಿಂದ ದೊಡ್ಡವರೆನಿಸಿಕೊಂಡಿರುವವರು ಗ್ರಹಿಸಿ ಅನುಷ್ಠಾನ ಮಾಡಿದ ಧರ್ಮವೇ ಪ್ರಚಾರವಾಗುವುದು ಎಂಬ ಕಾರಣದಿಂದ ಈ ವೈದಿಕ ಧರ್ಮಗಳೆರಡನ್ನು ಉಪದೇಶ ಮಾಡಿದನು. ಆ ಧರ್ಮವನ್ನು ಭಗವಂತನು ಉಪದೇಶ ಮಾಡಿದಂತೆಯೇ ಸರ್ವಜ್ಞರು ಭಗವದ್ರೂಪರು ಆದ ವೇದವ್ಯಾಸರು ಗೀತೆಗಳು ಎಂಬ ಹೆಸರಿನ 700 ಶ್ಲೋಕಗಳಿಂದ ಗ್ರಂಥ ರೂಪವಾಗಿ ಇಟ್ಟರು. ಅಂಥ ಈ ಗೀತಾಶಾಸ್ತ್ರವು ಸಮಸ್ತ ವೇದಾರ್ಥ ಸಾರದ ಸಂಗ್ರಹವಾಗಿರುತ್ತದೆ. ಇದರ ಅರ್ಥವನ್ನು ತಿಳಿಯುವುದು ಕಷ್ಟವಾಗಿರುತ್ತದೆ. ಇದರ ಅರ್ಥವನ್ನು ಹೊರಪಡಿಸುವುದಕ್ಕಾಗಿ ಅನೇಕರು ಪದ, ಪದಾರ್ಥ, ವಾಕ್ಯಾರ್ಥವನ್ನು ನಿಶ್ಚಯಿಸುವುದಕ್ಕೆ ಬೇಕಾದ ಯುಕ್ತಿ ಇವುಗಳನ್ನು ವಿವರವಾಗಿ ತಿಳಿಸಿರುತ್ತಾರಾದರೂ ಲೋಕದಲ್ಲಿ ಜನರು ಅತ್ಯಂತ ವಿರುದ್ಧವಾದ ಅನೇಕ ಅರ್ಥಗಳನ್ನು ಇದರ ಅರ್ಥವೆಂದು ತಿಳಿಯುತ್ತಿರುವುದನ್ನು ಕಂಡು ನಾನು ಅಂದರೆ ಶಂಕರಾಚಾರ್ಯರು ಇದರ ಅರ್ಥವನ್ನು ವಿಂಗಡಿಸಿ ಗೊತ್ತು ಮಾಡುವುದಕ್ಕಾಗಿ ಇದಕ್ಕೆ ಸಂಕ್ಷೇಪವಾಗಿ ವಿವರಣವನ್ನು ಮಾಡುವೆನು. ಸ್ವಲ್ಪದರಲ್ಲಿ ಹೇಳಬೇಕಾದರೆ ಈ ಗೀತಾಶಾಸ್ತ್ರಕ್ಕೆ ಹೆಚ್ಚಿನ ನಿಶ್ರೇಯಸವೇ ಪ್ರಯೋಜನವು. ನಿಶ್ರೇಯಸವೆಂದರೆ ಕಾರಣ ಸಹಿತವಾಗಿ
ಸಂಸಾರವು ಅತ್ಯಂತವಾಗಿ ಇಲ್ಲವಾಗಿ ಬಿಡುವುದು. ಇದು ಸರ್ವ ಕರ್ಮಗಳನ್ನು ಸನ್ಯಾಸ ಮಾಡಿ ಆತ್ಮಜ್ಞಾನದಲ್ಲಿಯೇ ನಿಂತು ಬಿಡುವುದೆಂಬ ಧರ್ಮದಿಂದ ಆಗುತ್ತದೆ. ಗೀತೆಯ ಅರ್ಥವಾದ ಈ ಧರ್ಮವನ್ನೇ ಕುರಿತು ಭಗವಂತನೇ ಅನುಗೀತೆಯಲ್ಲಿ ಬ್ರಹ್ಮದ ಸ್ಥಾನವನ್ನು ಅರಿತುಕೊಳ್ಳುವುದಕ್ಕೆ ಆ ಧರ್ಮವೇ ಪೂರ್ಣ ಸಾಮರ್ಥ್ಯವುಳ್ಳದ್ದು ಎಂದು ಹೇಳಿರುತ್ತಾನೆ. ಧರ್ಮವನ್ನು ಅನುಸರಿಸದೆ ಅಧರ್ಮವನ್ನು ಅನುಸರಿಸದೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಎಂಬ ಬುದ್ಧಿಯನ್ನು ಅನುಸರಿಸದೆ ಇರುವವನು ಮುಕ್ತನಾಗುವನು. ಯಾವನೋ ಒಂದೇ ಆಸನದಲ್ಲಿ ಕುಳಿತು ಮನೋಲಯವನ್ನು ಹೊಂದಿ ಏನನ್ನೂ ಚಿಂತಿಸದೆ ಸುಮ್ಮನಿರುವನೋ ಅವನು ಮುಕ್ತನಾಗುವನು. ಜ್ಞಾನವು ಸನ್ಯಾಸ ಲಕ್ಷಣವಾದದ್ದು ಎಂದು ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಅನುಗೀತೆಯಲ್ಲಿಯೇ ಹೇಳಿರುತ್ತದೆ. ಇಲ್ಲಿಯೂ ಕೊನೆಯಲ್ಲಿ ಅರ್ಜುನನಿಗೆ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ಶರಣು ಹೊಂದು ಎಂದು ಹೇಳಿರುತ್ತದೆ. ವರ್ಣಗಳನ್ನು ಆಶ್ರಮಗಳನ್ನು ಉದ್ದೇಶಿಸಿ ಅಭ್ಯುದಯಕ್ಕಾಗಿ ಪ್ರವೃತ್ತಿ ಎಂಬ ಯಾವ ಧರ್ಮವನ್ನು ವಿಧಿಸಿರುತ್ತದೆಯೋ ಅದು ದೇವತೆಗಳೇ ಮುಂತಾದ ಸ್ಥಾನಗಳನ್ನು ಪಡೆಯುವುದಕ್ಕೆ ಕಾರಣವಾಗಿರುತ್ತದೆಯಾದರೂ ಈಶ್ವರಾರ್ಪಣ ಬುದ್ಧಿಯಿಂದ ಫಲದ ಆಶೆ ಇಲ್ಲದೆ ಅನುಷ್ಠಾನ ಮಾಡಿದರೆ ಸತ್ವಶುದ್ಧಿಯನ್ನು ಉಂಟು ಮಾಡುವುದು ಮತ್ತು ಸತ್ವಶುದ್ಧಿಯಾದವನಿಗೆ ಜ್ಞಾನನಿಷ್ಠೆಗೆ ತಕ್ಕ ಯೋಗ್ಯತೆಯನ್ನು ಹೊಂದಿಸುವ ಮೂಲಕವೂ ಜ್ಞಾನವನ್ನು ಉಂಟು ಮಾಡುವುದಕ್ಕೆ ಕಾರಣವಾಗುವ ಮೂಲಕವೂ ನಿಶ್ರೇಯಸಕ್ಕೆ ಕಾರಣವೂ ಆಗುವುದು. ಆದ್ದರಿಂದಲೇ ಈ ಅಭಿಪ್ರಾಯವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಬ್ರಹ್ಮದಲ್ಲಿ ಕರ್ಮಗಳನ್ನು ಇಟ್ಟು ಯಾವನು ಕರ್ಮಗಳನ್ನು ಮಾಡುವನೋ ಯೋಗಿಗಳು ಸಂಘವನ್ನು ಬಿಟ್ಟು ಆತ್ಮಶುದ್ಧಿಗಾಗಿ ಕರ್ಮವನ್ನು ಮಾಡುವರು ಎಂದು ಮುಂದೆ ಭಗವಂತನು ಹೇಳಿರುತ್ತಾನೆ. ನಿಶ್ರೇಯಸವೆಂಬ ಪ್ರಯೋಜನವುಳ್ಳ ಈ ಎರಡು ಬಗೆಯ ಧರ್ಮವನ್ನು ಪರಬ್ರಹ್ಮವಾದ ವಾಸುದೇವನೆಂಬ ಹೆಸರಿನ ಪರಮಾರ್ಥವನ್ನು ತನಗೆ ವಿಷಯವೆಂದು ಗೀತಾಶಾಸ್ತ್ರವು ವಿಶೇಷವಾಗಿ ತಿಳಿಸಿಕೊಡುವುದರಿಂದ ಇದಕ್ಕೆ ಅಸಾಧಾರಣವಾದ ಪ್ರಯೋಜನವು ಸಂಬಂಧವು ವಿಷಯವೂ ಇದ್ದಂತಾಯಿತು. ಇದರ ಅರ್ಥವನ್ನು ಅರಿತುಕೊಂಡರೆ ಸಮಸ್ತ ಪುರುಷಾರ್ಥವು ಸಿದ್ಧಿಯಾಗುವುದರಿಂದ ಇದನ್ನು ವಿವರಿಸುವುದಕ್ಕೆ ನಾನು ಯತ್ನವನ್ನು ಮಾಡುವೆನು ಎಂದು ಹೇಳಿ ಶ್ರೀ ಶಂಕರಾಚಾರ್ಯರು ಮುಂದೆ ತಮ್ಮ ಭಾಷ್ಯದ ಮೂಲಕ ಭಗವದ್ಗೀತೆಯನ್ನು ವಿವರಿಸಲಿದ್ದಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.